ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದೂ ಧರ್ಮದಲ್ಲಿ ಹಲವು ದೇವತೆಗಳನ್ನು ಪೂಜಿಸಲಾಗುತ್ತೆ. ಶಿವ, ವಿಷ್ಣು, ಗಣೇಶ, ಹನುಮಂತ, ಕೃಷ್ಣ, ಸರಸ್ವತಿ, ಲಕ್ಷ್ಮಿ, ದುರ್ಗೆ ಹೀಗೆ ಹಲವಾರು ದೇವತೆಗಳನ್ನು ನಾವು ಪೂಜಿಸುತ್ತೇವೆ. ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮ ಹಲವರಿಗೆ ಇಷ್ಟ ದೇವರು, ಯಾಕೆಂದರೆ ಅವನು ಅಲಂಕಾರ ಪ್ರಿಯ. ಅಲ್ಲದೆ ಭಗವದ್ಗೀತೆಯ ಮೂಲಕ ಹಲವು ಜೀವನ ಪಾಠಗಳನ್ನು ಹೇಳಿದವ. ಇಂಥ ಶ್ರೀಕೃಷ್ಣ ಕಲಿಯುಗದ ಬಗ್ಗೆ 5 ಕಠೋರ ಸತ್ಯಗಳನ್ನು ಹೇಳಿದ್ದಾನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕಲಿಯುಗದ ಬಗ್ಗೆ ಶ್ರೀಕೃಷ್ಣ ಹೇಳಿದ ಆ ಸತ್ಯಗಳ್ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತ ಕಾಲದಲ್ಲಿ ಪಾಂಡವರಿಗೆ ಕಲಿಯುಗದ ಬಗ್ಗೆ ತಿಳಿಯಲು ಕುತೂಹಲವಿತ್ತು. ಹಾಗಾಗಿ ಅವರು ಶ್ರೀಕೃಷ್ಣನಲ್ಲಿ ಕಲಿಯುಗ ಹೇಗಿರುತ್ತದೆ, ಕಲಿಯುಗದಲ್ಲಿ ಜನರು ಹೇಗಿರುತ್ತಾರೆ ಎಂದು ಕೇಳುತ್ತಾರೆ. ಇದನ್ನು ಕೇಳಿದ ಶ್ರೀಕೃಷ್ಣ ಪಾಂಡವರನ್ನು ಕಾಡಿಗೆ ಹೋಗಲು ಹೇಳಿದ ಮತ್ತು ಅಲ್ಲಿ ನೀವೇನು ನೋಡುತ್ತೀರೋ ಅದನ್ನು ವಿಸ್ತಾರವಾಗಿ ನನಗೆ ಹೇಳಬೇಕು ಎಂದು ಹೇಳುತ್ತಾನೆ. ಪಾಂಡವರು ಶ್ರೀಕೃಷ್ಣ ಹೇಳಿದಂತೆ ಕಾಡಿಗೆ ಹೋಗುತ್ತಾರೆ ಮತ್ತು ಅಲ್ಲಿ ಅವರೇನು ನೋಡಿದರೂ ಅದನ್ನು ಸವಿಸ್ತಾರವಾಗಿ ಹೇಳಲು ಶುರು ಮಾಡುತ್ತಾರೆ. ಮೊದಲನೇದಾಗಿ ಯುಧಿಷ್ಠಿರ ಕಾಡಿನಲ್ಲಿ 2 ಸೊಂಡಿಲಿರುವ ಆನೆಯನ್ನು ನೋಡುತ್ತಾನೆ. ಶ್ರೀಕೃಷ್ಣನ ಬಳಿ ವಿಸ್ತಾರವಾಗಿ ಆ ಬಗ್ಗೆ ಹೇಳುತ್ತಾನೆ. ಆಗ ಶ್ರೀಕೃಷ್ಣ ಹೇಳುತ್ತಾನೆ, ಕಲಿಯುಗದಲ್ಲಿ ಇಂಥ ಜನರೇ ರಾಜ್ಯವಾಳುತ್ತಾರೆ. ಒಂದು ರೀತಿಯ ಹೇಳಿಕೆ ಕೊಟ್ಟ. ಇನ್ನೊಂದು ರೀತಿಯಲ್ಲಿ ಆಡಳಿತ ನಡೆಸುತ್ತಾರೆ. ಎರಡನೆಯದಾಗಿ ಭೀಮ ಕಾಡಿನಲ್ಲಿ ಒಂದು ಆಕಳು ತನ್ನ ಕರುವಿಗೆ ನಾಲಿಗೆಯಿಂದ ಮೈ ಸವರುತ್ತಿತ್ತು. ಹಾಗೆ ಸವರಿದಾಗ ಆ ಕರುವಿನ ದೇಹದಿಂದ ರಕ್ತ ಸುರಿಯುತ್ತಿತ್ತು ಎಂದು ವಿವರಿಸುತ್ತಾನೆ. ಅದಕ್ಕೆ ಶ್ರೀಕೃಷ್ಣ, ಕಲಿಯುಗದಲ್ಲಿ ತಂದೆ ತಾಯಿ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಬೆಳೆಸುತ್ತಾರೆಂದರೆ ಅವರ ವಿಕಾಸವೇ ನಿಂತು ಹೋಗುತ್ತದೆ. ಅಂಥ ಮಕ್ಕಳು ಅಪ್ಪ ಅಮ್ಮನಿಗೆ ಗೌರವಿಸುವುದಿಲ್ಲ, ಪ್ರೀತಿ ಹಂಚುವುದಿಲ್ಲ ಎಂದು ಹೇಳುತ್ತಾನೆ. ಮೂರನೆಯದಾಗಿ ಅರ್ಜುನ ಹೇಳುತ್ತಾನೆ, ನಾನು ಒಂದು ಪಕ್ಷಿಯನ್ನು ಕಂಡೆ, ಆದರೆ ರೆಕ್ಕೆಗಳ ಮೇಲೆ ವೇದ ಮಂತ್ರಗಳು ಬರೆದಿತ್ತು, ಆದರೆ ಅದು ಓರ್ವ ಮನುಷ್ಯನ ಮಾಂಸವನ್ನು ತಿನ್ನುತ್ತಿತ್ತು ಎನ್ನುತ್ತಾನೆ. ಅದಕ್ಕೆ ಉತ್ತರಿಸಿದ ಶ್ರೀಕೃಷ್ಣ, ಕಲಿಯುಗದಲ್ಲಿ ಇಂತಹ ಜನರಿರುತ್ತಾರೆ. ಅವರನ್ನು ವಿದ್ವಾಂಸರೆಂದು ಕರೆಯುತ್ತಾರೆ. ಆದರೆ ಅವರು ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣಿಟ್ಟಿರುತ್ತಾರೆ. ಅವರೆಷ್ಟೇ ಶ್ರೀಮಂತರಿದ್ದರೂ, ವಿದ್ಯಾವಂತರಿದ್ದರೂ, ಉತ್ತಮ ಸಂಸಾರ ಹೊಂದಿದ್ದರೂ ಇನ್ನೊಬ್ಬರ ಸಂಪತ್ತಿನ ಮೇಲೆಯೇ ಅವರ ಕಣ್ಣಿರುತ್ತದೆ. ಅವರು ಕೂಡ ಈ ಪಕ್ಷಿಯಂತೆಯೇ ಮೈಮೇಲೆ ವೇದ ಬರೆದುಕೊಂಡು ಮನುಷ್ಯನ ಮಾಂಸ ತಿನ್ನುವವರಂತೆ ಬದುಕುತ್ತಾರೆ. ನಾಲ್ಕನೆಯದಾಗಿ ನಕುಲ ಹೇಳಿದ, ನಾನು ಒಂದು ದೊಡ್ಡ ಕಲ್ಲು ಬಂಡೆ ಉರುಳುವುದನ್ನು ಕಂಡೆ. ಅಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಮರಗಳಿದ್ದವು, ಆದರೆ ಅವುಗಳಿಂದ ಆ ಬಂಡೆಯನ್ನು ತಡೆಯಲು ಆಗಲಿಲ್ಲ. ಆದರೆ ಒಂದು ಚಿಕ್ಕ ಮರ ಆ ಬಂಡೆಯನ್ನು ತಡೆಯಿತು ಎಂದ. ಅದಕ್ಕೆ ಉತ್ತರಿಸಿದ ಶ್ರೀಕೃಷ್ಣ, ಕಲಿಯುಗದಲ್ಲಿ ಆ ಕಲ್ಲು ಬಂಡೆಯಂತೆ ಮನುಷ್ಯನ ಜೀವನ ಪತನವಾಗುತ್ತದೆ. ಅದನ್ನು ಹಣವೆಂಬ ಮರದಿಂದ ತಡೆಯಲಾಗುವುದಿಲ್ಲ. ಬದಲಾಗಿ ಭಕ್ತಿ ಎನ್ನುವ ಪುಟ್ಟ ಮರ ಆ ಜೀವನವನ್ನು ಮತ್ತೆ ಉತ್ತಮಗೊಳಿಸುತ್ತದೆ. ಐದನೆಯದಾಗಿ ಸಹದೇವ, ನಾನೊಂದು ದೊಡ್ಡ ಬಾವಿ ನೋಡಿದೆ. ಅದರಲ್ಲಿ ಚಿಕ್ಕ ಚಿಕ್ಕ ಬಾವಿಗಳಿದ್ದವು. ಅದರಲ್ಲಿ ಮಧ್ಯದ ಬಾವಿಯಷ್ಟೇ ಖಾಲಿ ಇತ್ತು. ಅಕ್ಕಪಕ್ಕದ ಬಾವಿಗಳೆಲ್ಲ ತುಂಬಿತ್ತು. ಇದು ನನಗೆ ತುಂಬ ವಿಚಿತ್ರವೆನಿಸಿತು ಎಂದು ಹೇಳುತ್ತಾನೆ. ಅದಕ್ಕೆ ಉತ್ತರಿಸಿದ ಶ್ರೀಕೃಷ್ಣ, ಕಲಿಯುಗದಲ್ಲಿ ಶ್ರೀಮಂತರು ತಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಲಕ್ಷ ಖರ್ಚು ಮಾಡುತ್ತಾರೆ. ಆದರೆ ಓರ್ವ ಭಿಕ್ಷುಕನಿಗೆ ಕೊಡಲು ಹಿಂಜರಿಯುತ್ತಾರೆ. ಹೊಟ್ಟೆ ತುಂಬಿಸಲು ಕಂಜೂಸುತನ ಮಾಡುತ್ತಾರೆ. ಕಾಮ, ಮದಿರೆ, ಸೇರಿಸ ಇನ್ನಿತರ ಚಟಗಳ ದಾಸರಾಗುತ್ತಾರೆ. ಇದರಲ್ಲಿ ಕೆಲವು ಜನರು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಹೇಳುತ್ತಾರೆ. ಧನ್ಯವಾದಗಳು.